ಮನೆಯೆಂದರೆ ಹೀಗಿರಬೇಕು, ಮನೆಯೆಂದರೆ ಹೀಗಿರಬೇಕು. ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಹಾವಳಿ ಮಾಡ್ತಾ ಇದ್ದಾರೆ. ಬಾತ್ರೂಮ್ ಒಳ್ಳೆ ಹೆಂಗಿದೆ ಗೊತ್ತಾ, 5 ಸ್ಟಾರ್ ಹೋಟ್ಲಲ್ಲಿ ಮಾಡಿದಂಗೆ ಬಾತ್ರೂಮ್. ಓಹೋ, ಲಾಂಜ್ ಎಣ್ಣೆ ಲಾಂಜು. ಹಾಗಾದ್ರೆ 2 ಕಿಚನ್ ಇದೆ. ಇದು ಮಾಡರ್ನ್ ಕಿಚನ್, ಟ್ರೆಡಿಷನಲ್ ಕಿಚನ್ ಪಕ್ಕದಲ್ಲಿ. ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಎಷ್ಟಾಗಿರ್ಬೋದು ಬ್ರೋ ಈ ಮನೆ ಕಟ್ಸಕ್ಕೆ? ಹಾಯ್, ಇವತ್ತು ನಮ್ಮ ಬೈಕಿಂಗ್ ಫ್ರೆಂಡ್ ಪ್ರಶಾಂತ್ ಸರ್, ನಿಮಗೆ ಗೊತ್ತಿರ್ತಾರೆ, ಚಿಕ್ಕಮಗಳೂರೆಲ್ಲ ಫುಲ್ ರೈಡ್ ಹೋಗಿದ್ವಲ್ವಾ, ಅವ್ರ ಮನೆದು ಗೃಹ ಪ್ರವೇಶ ಇದೆ. ನಾನು ಅಮ್ಮ ಇಬ್ರು ಹೋಗ್ತಾ ಇದೀವಿ. ನಿಖಿಲ್ ಬ್ರೋ ಅವರು ಇವರು ಎಲ್ಲ ಅಲ್ಲಿ ಬರ್ತಾರೆ ಡೈರೆಕ್ಟ್ ಆಗಿ. ಸೊ ನಾವು ಇವಾಗ ಹೋಗ್ತಾ ಇದೀವಿ. ಬನ್ನಿ, ಹೊಸ ಮನೆ ಕಟ್ಸಿದ್ದಾರೆ. ಆಕ್ಚುಲಿ ಅವರೇ ಸಿವಿಲ್ ಇಂಜಿನಿಯರು, ಅವರೇ ಅವ್ರ ಮನೆ ಪ್ಲಾನ್ ಹಾಕಿ ಕಟ್ಸಿರೋದು. ಸಖತ್ತಾಗಿ ಕಟ್ಸಿದ್ದಾರೆ ಅಂತ ನಿಖಿಲ್ ಬ್ರೋ ಹೇಳ್ತಾ ಇದ್ರು. ಬನ್ನಿ ಇವತ್ತು ಹೋಗ್ಬಿಟ್ಟು ಫುಲ್ ಜಿಂಚಾಕ್ ಮಾಡ್ಕೊಂಡ್ ಬರೋಣ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪ್ರಜ್ವಲ್ ಅವರು ಹೋಮ್ ಟೂರ್ ಮಾಡ್ತಾ ಇದಾರೆ ಇವಾಗ. ನಮ್ ನಿಖಿಲ್ ಅಣ್ಣ ಬರ್ಲಿಲ್ಲ, ಅವ್ನ್ ಬರೋಷ್ಟೊತ್ತಿಗೆ ಮನೇನೆ ನೋಡಿ ಮುಗ್ಸಾಗಿರುತ್ತೆ ನಮ್ದು. ಬನ್ನಿ ನಾವು ಹೋಮ್ ಟೂರ್ ನೋಡ್ಕೊಂಡ್ ಬರೋಣ. ಎಂಟ್ರೆನ್ಸು ಮನೆಗೆ ಫುಲ್ಲು ಗಿಡ. ಇದು ಬಾಗಿಲು. ಆಹಾ, ದಿಂಗಲಕ್ಕ. ಯಾರು ಮಾಡಿ? ನೀವು ಮಾಡಿದ ಡೆಕೋರೇಷನ್? ದೇವ್ರ ಮನೆ. ಏನ್ ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ ದೇವ್ರ ಮನೆನೆ. ಸೂಪರ್ ಆಗಿದೆ ದೇವ್ರ ಮನೆ, ಮಸ್ತಾಗಿದೆ. ಆರಾಮಾಗಿ 5 ಜನ ಚಕ್ಲಿ ಮಠ ಹಾಕೊಂಡ್ ಕೂತ್ಕೋಬಹುದು. ದೇವರ ಆಶೀರ್ವಾದ ಆಯ್ತಾ? ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಜಾಗ? ದೇವ್ರ ಜಾಗ ಅಂತಾನೆ. ಹಂಗೆ ಪ್ರಶಾಂತ್ ಸರ್ ಬಂದಿರೋ ಅವಾರ್ಡ್ ರಿವಾರ್ಡ್ ಎಲ್ಲ ಇಡೋದಿಕ್ಕೆ ಎಲ್ಲ ಅಟ್ಯಾಚ್ಡ್ ಏನ ಇದು? ಇಲ್ಲಿ ನೋಡಿ, ಓಪನ್ ಆಗಲ್ಲ ಇದು. ಓ, ಮೈಕ್ರೋ ಓವನ್ ಎಲ್ಲ ಇನ್ಬಿಲ್ಟ್ ನೋಡಿ. ಎಕ್ಸ್ಟ್ರಾ ಕಿಚನ್ ಅಲ್ಲಿ ಇಟ್ಕೊಳೋದೇ ಬೇಡ. ಸೂಪರ್. ಇದು ಖಾಲಿ ಸ್ಲ್ಯಾಬಾ? ಖಾಲಿ ಸ್ಲ್ಯಾಬ್. ಸ್ಟೋರೇಜ್ ಟೆಕ್ನಾಲಜಿ ಹೆಂಗ್ ಬಂದಿದೆ. ಓಹೋ, ಪ್ರೈವಸಿ ಗ್ಲಾಸ್ ತರ ಟಿಂಟೆಡ್. ಸೂಪರ್ ಐಡಿಯಾ ಓಡ್ಸವ್ರ ಹೆಸರು. ಇದು ಬಟ್ಲರ್ ಕಿಚನ್. ಬಟ್ಲರ್ ಕಿಚನ್ ಅಂದ್ರೆ ಮೇನ್ ಕಿಚನ್ ಬೇರೆ ಇರುತ್ತೆ, ಇಲ್ಲಿ ಜಸ್ಟ್ ಡಿಸ್ಪ್ಲೇ ಕಿಚನ್ ತರ. ಹೌದಾ? ಇಂಡಿಯನ್ ನಾರ್ಮಲ್ ರೆಗ್ಯುಲರ್ ಫುಡ್ ಏನಾದ್ರು ಬೇಕಂದ್ರೆ ಓವನ್, ಇಂಗ್ಲಿಷ್ ಫುಡ್, ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಮಾತ್ರ ಇಲ್ಲಿ. ಹಾಗಾದ್ರೆ 2 ಕಿಚನ್ ಇದೆ. ಇದು ಮಾಡರ್ನ್ ಕಿಚನ್, ಟ್ರೆಡಿಷನಲ್ ಕಿಚನ್ ಪಕ್ಕದಲ್ಲಿ. ನೋಡ್ರಿ, 2 ಕಿಚನ್ ಏನ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಫೌಂಟೇನ್ ಬೇಕಿಂಗ್. ಓ, ಇದನ್ನ ನೋಡ್ತಿದ್ರೆ ಇದನ್ನ ನೀರು ಬರುತ್ತೆ. ಇದ್ರಿಂದ ಅಂದ್ರೆ ಇದು. ಸೊ ಇದ್ರಲ್ಲಿ 2 ತರ ಆಪ್ಷನ್ ಬರುತ್ತೆ ಜೆಟ್ ಅಲ್ಲಿ. ಇದನ್ನ ಎಷ್ಟು ಬೇಕಾದ್ರೂ. ಓಕೆ ಓಕೆ ಓಕೆ, ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ಈ ತರ ಕ್ಲೀನ್ ಮಾಡೋದು. ಇದು ಬಂದು ಇದ್ರದ್ದು ಗ್ಲಾಸ್ ವಾಶ್ ಮಾಡೋದು. ಇದು ಸೋಪ್ ಡಿಶ್ ವಾಶ್ ಬರುತ್ತೆ. ಇದು ನೋಡ್ಕೋ, ಪಾತ್ರ ತೊಳಿಯಕ್ಕೂ ಯಾವ ಸಿಸ್ಟಮ್ ಬಂದಿದೆ ನೋಡು. ತೊಳೆಯಕ್ಕೆ ಬೇಜಾರಾಗುತ್ತೆ ಇದರಲ್ಲಿ, ಅಷ್ಟು ಚೆನ್ನಾಗಿದೆ. ಇದ್ ಮಾತ್ರ ಡಾಲ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಏನೇನ್ ಬೇಕು ಸಂಬಂಧಪಟ್ಟಿದ ಅಡಿಗೆ ಮನೆಗೆ ಸಂಬಂಧಪಟ್ಟಿದ್ದು. ಇಲ್ಲ ಒಳ್ಕಲ್ ಎಷ್ಟು ಚೆನ್ನಾಗಿದೆ. ಇದು ಎಲ್ಲ ಸೇಮ್ ಪ್ರೈವಸಿ ಗ್ಲಾಸ್. ಓಹೋ, ತಗೊಳಪ್ಪ. ಕಿಚನ್ ಅಲ್ಲೂ ಕಾಸು ಡಬ್ಬದೊಳಗಡೆ ಕಾಸು ಮಾಡಕ್ಕೆ ಇಟ್ಟಿದ್ರು ಗೊತ್ತಾಗಲ್ಲ. ಪ್ರೈವಸಿ ಗ್ಲಾಸ್ ಬೀಗ ಇಲ್ವಾ ಅದಕ್ಕೆ? ಫ್ರಿಜ್ಜಾ? ಓಕೆ. ಸಾರ್ಟೆಡ್ ಪ್ಲೇಸ್, ಕಂಪ್ಲೀಟ್ ಸಾರ್ಟೆಡ್. ಸೂಪರ್ ಪ್ಲಾನಿಂಗ್ ಇದು. ಇದೆಲ್ಲ ಲೈಕ್ ಮಿಕ್ಸಿ ಇಡ್ತೀವಲ್ಲ, ಮಿಕ್ಸಿಗಾ? ಇದನ್ನ ಜಸ್ಟ್ ಕ್ಲೋಸ್. ಓಹೋ, ಶಬಾಷ್. ಪ್ರಶಾಂತ್ ಸರ್ ತಲೆನೋ ತಲೆ. ಅವಾಗ ಮಾತ್ರ ಹಿಂಗ್ ಓಪನ್. ವೆಲ್ ಫರ್ನಿಚರ್ಡ್ ಹೌಸ್. ಮಾಡರ್ನ್ ಕಿಚನ್ ಇಂದ ನಮ್ ನಾರ್ಮಲ್ ಕಿಚನ್. ಓಹೋ, ರೆಗ್ಯುಲರ್ ನಮ್ದು ಆಯಿಲ್ ಕುಕ್ ಫುಡ್, ಆಯಿಲ್ ಫುಡ್. ಬಾಲ್ಕನಿ ಆಚೆ. ಎಲ್ಲ ಟೆಕ್ನಾಲಜಿ. ರೂಮ್ ಇದೆ. ವೆಜಿಟೇಬಲ್ಸ್
ಓ ವೆಜಿಟೇಬಲ್ಗೂ ಟ್ರೇ ರೆಡಿ. ಎಲ್ಲದನ್ನು ಸೇಮ್ ಕಂಪ್ಲೀಟ್ಲಿ ಡಿಸೈನ್ ಇನ್ಕ್ಲೂಡಿಂಗ್ ಲೈಕ್ ಡಸ್ಟ್ಬಿನ್ ಕೂಡ ಅಷ್ಟೇ. ಡಸ್ಟ್ಬಿನ್ಗುನು ಶಾಬಾಷ್. ಬಜೆಟ್ ಎಷ್ಟಾಯ್ತು ಕೇಳ್ಬೇಕು ಸ್ವಲ್ಪ ಪ್ರಶಾಂತ್ ಸರ್ನ. ಇವಾಗ ಕೋಣೆಗೆ ಹೋಗ್ತಾ ಇದೀವಿ. ಮಾಸ್ಟರ್ ಬೆಡ್ರೂಮ್ ಇಲ್ಲ, ಮಾಸ್ಟರ್ ಬೆಡ್ರೂಮ್ ಮೇಲಿದೆ. ಮೇಲ ಓಕೆ, ಚೆನ್ನಾಗಿದೆ. ಇನ್ನೊಂದ್ ರೂಮ್ ಇದೆಯಾ? ಓಹೋ ಬೇಜಾನ್ ಇಡ್ಬೋದು. ವಾಶ್ರೂಮ್ ಸಾಕ? ವಾಶ್ರೂಮ್ ಇಲ್ಲೇ ಡ್ರೆಸ್ಸಿಂಗ್ ಇದೆಲ್ಲ ವಾರ್ಡ್ರೋಬ್ ಎಲ್ಲ ಇಲ್ಲೇ ಬರುತ್ತೆ. ಸೂಪರ್. ವಾಕಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಇದು, ವಾಶ್ರೂಮ್ಸ್. ಇನ್ನು ಸೀಕ್ರೆಟ್ ರೂಮ್ ಏನಾದ್ರು ಇದೆಯಾ? ಸೀಕ್ರೆಟ್ ರೂಮ್ ಎಣ್ಣೆ ಹೊಡಿಯಕ್ಕೆ? ಅದು ನಮ್ ದೇವ್ರದ ಮನೆ ತೋರಿಸ್ತೀನಿ. ನಮ್ದು ದೇವ್ರ ಮನೆ ಇದೆಯಾ ಇನ್ನ? ಓಹೋ ದೇವ್ರ ಮನೆ ಇದೆ ಅಲ್ವಾ, ಇರ್ಬೇಕಲ್ವಾ? ಇವ್ರದಿದ್ಮೇಲೆ ನಮ್ದೊಂದು ಇರ್ಬೇಕು. ಓಹೋ ಲಾಂಜ್ ಎಣ್ಣೆ ಲಾಂಜು. ಸೊ ನೆಕ್ಸ್ಟ್ ಪಾರ್ಟಿ ಮಾಡ್ದಾಗ ನಾನು ಇನ್ವೈಟ್ ಮಾಡ್ಬೇಕು ಪ್ರಶಾಂತ್ ಸರ್. ಒಬ್ಬರೇ ಡ್ರಿಂಕ್ಸ್ ಮಾಡುವಾಗ ಬೇಜಾರಾಯ್ತಾ? ಇವಾಗ ಆಟ ಆಡ್ಕೊಂಡು ಬೇಕಾರೆ ಈ ತರ ಆಯ್ ಇಲ್ಲ ಅಂತ ಈ ತರ. ಹಾ ಈ ತರ ಇಲ್ಲ. ಸಗದ ಮಾಡಿದಾರೆ ನೋಡಿ. ಇದು ನೆನ್ನೆ ನೈಟ್ ದುರ್ಗಾ ಪೂಜೆ ಇದು. ದುರ್ಗಾ ಪೂಜೆನಾ? ಬ್ಯೂಟಿಫುಲ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಇದೆ ತಾನೆ. ಬಾತ್ರೂಮ್ ಒಳ್ಳೆ ಹೆಂಗಿದೆ ಗೊತ್ತಾ? 5 ಸ್ಟಾರ್ ಹೋಟ್ಲಲ್ಲಿ ಮಾಡ್ದಂಗೆ ಐತೆ ಬಾತ್ರೂಮ್. ಐ ಮೀನ್ ಎಲ್ಲಾದ್ರಲ್ಲಿ ಕಂಪ್ಲೀಟ್ಲಿ ಪ್ಲಾನ್ ಮಾಡಿ ಮಾಡಿರೋದು ಇದು. ವೆರಿ ಬ್ಯೂಟಿಫುಲ್. ಲೈಕ್ ಲಿಟ್ರಲಿ ಕೂತ್ಕೊಂಡ್ರೆ ಏನ್ ಹೈಟ್ ಬರ್ಬೇಕು, ಸೊ ಯಾವ ಹೈಟ್ ಅಲ್ಲಿ ನಿಮ್ಗೆ ಏನ್ ಇರ್ಬೇಕು, ಅದು ಡಿಸೈನ್ ಕಂಪ್ಲೀಟ್ ನೋಡಿ ಸೆಟಪ್ ತುಂಬಾ ಚೆನ್ನಾಗಿದೆ ಅಲ್ಲಮ್ಮ. ಆಮೇಲೆ ಅಂದ್ರೆ ಇವನ್ ಮಾರ್ಬಲ್ ಸೆಲೆಕ್ಷನ್ಸ್ ಎವ್ರಿ ಸಿಂಗಲ್ ವಾಶ್ರೂಮ್ ಟೈಲ್ಸ್ ಮ್ಯಾಚಿಂಗ್ ಇದೆ, ಕಾಂಟ್ರಾಸ್ಟ್. ನೆಕ್ಸ್ಟ್ ಮನೆ ಹೀಗಿರಬೇಕು, ದುಡ್ಡಂದರೆ ಆಗಿರಬೇಕು. ಆಪಲ್ ಆಡ್ಬಿಡ್ತಾರೆ ಮಾಡಿದ್ರ ತುಂಬಾನೇ ಪ್ಲಾನ್ ಅಂದ್ರೆ ಈ ತರ ಇರ್ಬೇಕು. ಗ್ರೇಟ್ ಪ್ಲಾನ್. ಮಗಳು ರೂಮ್. ಓಹೋ ಏನಪ್ಪಾ ಪ್ರಶಾಂತ್ ಸರ್ ಹಿಂಗೆಲ್ಲ ಕಲಾತ್ಮಕರು ಕಟ್ಸ್ಬಿಟ್ಟವ್ರೆ. ಮಗಳಿಗೆ ಇದು ಸ್ಟೀಮ್ ಬೇಸ್ ರೂಮ್ ಮಾಡಿಸಿರೋದು ವಿತ್ ಫ್ಲವರ್ಸ್. ಇದೆಲ್ಲ ಪೇಂಟ್ ಆದ್ರೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮನೆ ಫುಲ್ ಆದ್ಮೇಲೆ ಒಂದ್ಸತಿ ಬರ್ಬೇಕು. ಒಬ್ಳೆ ಇರೋದ ಮಗಳು? ಒಬ್ಳು ಮಗಳು ಇವ್ರು ಫುಲ್ ಪಿಂಕ್. ಟೈಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಎವ್ರಿ ಮಾರ್ಬಲ್ ಆ ಟೈಲ್ಸ್ ಗೆ ಕಾಂಟ್ರಾಸ್ಟ್ ಮ್ಯಾಚ್ ಆಗೋ ತರ ಮಾಡಿದ್ರು. ಲೈಕ್ ಒಂದು ತರ ಇಲ್ಲ. ಮಗನ್ ರೂಮ್ ಅಲ್ಲಿ ಬಾಲ್ಕನಿ. ಈ ತರ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಗಾರ್ಡನ್ ಬರುತ್ತೆ. ಅದು ಮಗಳ ರೂಮಾ? ಅದು ಮಗಳು ರೂಮ್. ಅದ್ರಲ್ಲಿ ಬಂಕರ್ ಯಾಕೆ ಹಾಕಿರ? ಯಾರಾದ್ರೂ ಬಂದ್ರೆ ಅಂತ? ಮಕ್ಳಿಗೆ ಆಟೋಬೇಕು ಅಂತ. ಸೊ ತುಂಬಾ ವರ್ಷದಿಂದ ಕಾನ್ಸೆಪ್ಟ್ ಪ್ಲಾನ್ ಮಾಡಿರೋದು. ಓಕೆ ಇದು ಮಗನ್ ರೂಮ್. ಇದು 60-40 ಇಲ್ಲ ಮಾಡಿ. ಮೆಜರಿಂಗ್ ಏನಿದೆ ಮನೆ? 60-40. ಸೊ ಇಲ್ಲಿ ಗಾರ್ಡನ್ ಬರುತ್ತೆ, ಆ ಕಡೆ ಹೋಗ್ಬೋದು. ಸೊ ಇದು ಕಂಪ್ಲೀಟ್ ಗಾರ್ಡನ್ ಬರುತ್ತೆ. ಲೈಕ್ ಇದು ಏನಂತಾರೆ ಸಿಟ್ಟಿಂಗ್ ಟೇಬಲ್ಸ್, ಲೈಕ್ ಇದು ಕಂಪ್ಲೀಟ್ ವಾಲ್. ಇಲ್ಲೂ ಗ್ರಾಸಿಂಗ್ ಬರುತ್ತೆ. ಇದು ಇಷ್ಟನಾ ಗ್ಯಾಪ್ಗಳು? ಇದಿಷ್ಟೇ, ಹಿಂಗೆ ಓಪನ್ ಇರುತ್ತೆ. ಇದು ರಾಡ್ ಆ ಕಡೆಯಿಂದ ಇದು ಕ್ಲೋಸ್ ಇನ್ನು ಮಾಡ್ಬೇಕು. ಎಷ್ಟೊತ್ತಿಗೆ ಬರೋದು? ಹಾಯ್ ಆಂಟಿ. ಎಷ್ಟೊತ್ತಿಗೆ ನಮ್ಮಮ್ಮ ಹೇಳಿ ಬರೋದ್ ಎಷ್ಟೊತ್ತಿಗೆ, ಹೇಳೋದ್ ಎಷ್ಟೊತ್ತಿಗೆ? ನಂದು ಹೋಮ್ ಟೂರೇ ಮುಗೀತು. ಪ್ರಜ್ವಲ್ ಅವ್ರು ಹೋಮ್ ಟೂರ್ ಮಾಡಿಸ್ತಾ ಇದಾರೆ ನನಗೆ. ಹೌದು. ಸೂಪರ್. ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಹಾವಳಿ ಮಾಡ್ತಾ ಇದ್ದಾರೆ. ಏನ್ ಬ್ರೋ, ಏನಾದ್ರೂ ಒಂದ್ ಸಹಾಯ ಮಾಡಿದ್ರ ಈ ಮನೆ ಕ್ಲೀನಿಂಗ್ಗೆ, ಫಂಕ್ಷನ್ಗೆ? ನೆನ್ನೆ ಬಂದೆ, ಅದೊಂಚೂರು ಇಡ್ಸೋಷ್ಟ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಆಮೇಲೆ ಎಕ್ಸಿಟ್ ಆಗುತ್ತೆ. ಅವ್ರು ಕೆಲಸ ಮಾಡಿದ್ರೆ ಹೀಗಿರ್ತಿರ್ಲಿಲ್ಲ, ಹಾಗಿರ್ತಾ ಇದ್ರು. ಹಂಗಿರ್ತಾ ಇದ್ರು. ನೀವೇ ಅರ್ಥ ಮಾಡಿ. ಏನು ಹೆಲ್ಪ್ ಮಾಡಿಲ್ಲ ಒಟ್ನಲ್ಲಿ. ಲೆನ್ಸ್ ಟೈಮಿಗೆ ಬಂದಿದಾರ.
ನೋಡಿ, ಊಟ ಖಾಲಿ ಮಾಡೋ ಜವಾಬ್ದಾರಿ ನಮ್ದು. Help ಮಾಡ್ತಾ ಇದೀವಿ, ಮಾಡ್ಬೇಕಷ್ಟೇ. ಹಾ ನಮ್ಮ ಅಣ್ಣ ಬಗ್ಸ್ ಹತ್ತಿಸ್ತಾವನೆ. ಟ್ರಿಪ್ಲೆಕ್ಸ್ ಇದು 3ನೇ ಫ್ಲೋರ್ ಇಂದ 3 ಫ್ಲೋರ್. ಲಿಫ್ಟ್ ಇಲ್ಲ ನಡಿಲೇಬೇಕು. ಸ್ವಲ್ಪ ಕ್ಯಾಲರೀಸ್ ಬರ್ನ್ ಮಾಡೋಣ ಬನ್ನಿ. ಇಲ್ಲಿ ಬರ್ನ್ ಮಾಡಿ ಆಮೇಲೆ ಅಲ್ಲೋಗಿ ಬ್ಯಾಟಿಂಗ್ ಮಾಡಿ. ಯಾರಿಗೂ ಪ್ರವೇಶ ಇಲ್ಲ, ಬರೀ ಆಪ್ತರಿಗೆ ಮಾತ್ರ. ಬನ್ನಿ. ಒನ್ ಆಫ್ ದ ಮೇನ್ ರೂಮ್ ಬರುತ್ತೆ ಇದು. ಮೇನ್ ರೂಮ್ ಅಂದ್ರೆ ಅಂದ್ರೆ ಇಡೀ ಮನೇಲಿ ನಮ್ಗೆ ಮುಖ್ಯವಾದ ರೂಮ್ ಅಂದ್ರೆ ಇದೇನೆ. ನಮ್ದು ಕೋಟಿ ದುಡ್ಡು ಆಸ್ತಿ ಇರುತ್ತಲ್ಲ, ಆತರ ಬೈಕಿಂಗ್ ಎಲ್ಲ ಇಲ್ಲಿರುತ್ತೆ. ಓ ಬೈಕಿಂಗ್ಗೆ ಸಪರೇಟ್ ರೂಮ್, ಬೈಕಿಂಗಿಗೆ ಅಂತ ಮಾತ್ರನೇ ಗೇರ್ಸ್ ಅದು ಇದು ಇಟ್ಕೊಂಡು ಕಂಪ್ಲೀಟ್ ಬೈಕಿಂಗ್ ಗೇರ್ಸ್ ಆಕ್ಸೆಸರೀಸ್. ನೋಡಮ್ಮ ಈ ತರ ಒಂದ್ ರೂಮ್ ಬೇಕಮ್ಮ ನನ್ಗೂ. ಮನೆ ಕಟ್ಟಿ ನೋಡು ಒಂದು ಮನೆ ಕಟ್ಟು. ಇಲ್ಲ ಅಂದ್ರೆ ಅಳಿಯ ಇದು ಏನಂತಾರೆ, ಮದ್ವೆ ಆದ್ರೆ ಈ ತರ ಮನೆಗಳಲ್ಲಿ ಹೋಗಿ ಸೊಸೆ ಸೇರ್ಕೊಂಡ್ಬಿಟ್ರೆ ನಿಮ್ಮಂತ ಬೈಕರ್ಸ್ಗಳಿಗೆ ಅಲ್ಲಂದು ಇಲ್ಲಂದು ಅಂತೀರಾ. ಸೂಪರ್ ವೆಲ್ ಸೆಟಲ್ಡ್. ಏನಂತೀರಿ ಮದ್ವೆಗೆ? ನಾನೇ ಕಷ್ಟಪಟ್ಟಿತರ ಒಂದ್ ಮನೆ ಕಟ್ಟಿಸ್ತೀನಿ. ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ, ತುಂಬಾನೇ ಸಂಘಕ್ಕೆ ಮೆಂಬರ್ ಆದ್ರೆ ಮಾತ್ರ ಇಲ್ಲಿ. ಇಲ್ಲಮ್ಮ, ಸಂಘದ ಮೆಂಬರ್ ಆದ್ರೂ ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತವ್ರಿಗೆ ಮಾತ್ರ ಸೀಮಿತವಾದಂತ ಜಾಗ ಇದು. ಅದ್ರ ಲೆವೆಲ್. ಹಾ ನೋಡಿ, ಇಲ್ಲಿ ಕುತ್ಕೊಬಹುದು, ಕುತ್ಕೊಂಡು ಟೀ ಕಾಫಿ ಕುಡಿಬಹುದು ಅಷ್ಟೇ. ನಮ್ಮಂತ ಹೆಣ್ಮಕ್ಳು ಪಾಪ ಅಲ್ಲ, ಟೀ ಕಾಫಿ ಕುಡಿಬೇಕಷ್ಟೇ. ಹೆಣ್ಮಗು ಅಂತ ಕುಡಿ. ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬನ್ನಿ ನೋಡೋಣ. ಈ ಕ್ರಿಕೆಟ್ ಮ್ಯಾಚ್ ಅದು ಇದು ನಡಿಬೇಕಾದ್ರೆ ಅಲ್ಲಿಂದ ಈ ಕಡೆಗೆ ಒಂದು ಪ್ರೊಜೆಕ್ಟರ್ ಹಾಕೊಂಡು ಇಲ್ಲಿ ನೋಡುವಂತ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಗೊತ್ತಾಯ್ತಾ ಅಷ್ಟೇ. ಏನೇನ್ ಪ್ಲಾನಿಂಗ್ ಆಗಿದೆ? ಚಿಕ್ಕದಾಗೆ ಚೊಕ್ಕವಾಗೆ. ಇದು ಓನ್ಲಿ ಫಾರ್ ಕೋರ್ ಮೆಂಬರ್ಸ್. ಚೊಕ್ಕದಾಗಿ ಅಲ್ಲ ಇದು. ಇದು ಕೋರ್ ಮೆಂಬರ್ಸ್ ಮಾತ್ರ ಇಲ್ಲಿ ಈ ಫ್ಲೋರ್ ಗೆ ಅಲೌಡ್ ಇರೋದು. RCB CSK ಮ್ಯಾಚ್ ಇದಾಗಂತೂ ಅಷ್ಟೇ. ಮನೆ ಕಡೆ ಬರಂಗಿಲ್ಲ ಒಂದ್ 2 ದಿನ. ಅಲ್ಲ, ಇಲ್ಲಿಂದ ಏನ್ ಗೊತ್ತಾ, ನಾವ್ ಎಷ್ಟೇ ಕೂಗಾಡಿದ್ರು ವಾಯ್ಸ್ ಮೇಲೆ ಹೋಗುತ್ತೋ ಬಿಟ್ರೆ ಕೆಳಗಡೆ ಹೋಗಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ. ಅದಕ್ಕೆ ಇಷ್ಟು ಮೇಲ್ಗಡೆ ಇವರು ಕಟ್ಸಿ ಮಾಡಿರೋದು. ಹೊರಗಡೆದು ಮತ್ತೆ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಸೆಕೆಂಡ್ ಫ್ಲೋರ್ನ ಕಂಪ್ಲೀಟ್ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವ್ರದ್ದೇನು ಮನೆ ಬರುತ್ತೆ, ಇದು 3rd ಫ್ಲೋರ್, 4th ಫ್ಲೋರ್, ಅದಾದ್ಮೇಲೆ ಇದೊಂದು ಎಕ್ಸ್ಟ್ರಾ ಟ್ರಿಪ್ಲೆಕ್ಸ್ ಬೇಸಿಕ್ಲಿ. ಸೊ ಇದು ಅವರು ಆಲ್ಮೋಸ್ಟ್ ಒಂದು 6 months ಟೈಮ್ ತಗೊಂಡು ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಇವತ್ತಿಗೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ. ಈ ಕಂಪ್ಲೀಟ್ ಮನೆ 6 ತಿಂಗಳಲ್ಲಿ ಕಟ್ಸಿರೋದಾ? ಇಲ್ಲ, ಇದು 4 ವರ್ಷ ಆಗಿದೆ. ಅಲ್ಲ, ನಾನು ಹೇಳಿದ್ದು ಆ ಟ್ರಿಪ್ಲೆಕ್ಸ್ ಮನೆ ಇಂಟೀರಿಯರ್ಸ್ ಎಲ್ಲ ಮಾಡ್ಸೋದಕ್ಕೆ ಮನೆ ಕಟ್ಸಾಗಿತ್ತು. ಬಟ್ ಒಳಗಡೆ ಇಂಟೀರಿಯರ್ಸ್ ಮತ್ತೆ ಈ ತರದೆಲ್ಲ ಫಿನಿಶಿಂಗ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನೆಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ 1 year ಟೈಮ್ ತಗೊಂಡಿದ್ದಾರೆ. ಸೊ ಪ್ಲಾನಿಂಗ್ ಜಾಸ್ತಿ ತಗೊಂಡಿದ್ದಲ್ಲ, ಇಂಚು ತಲೆ ಇನ್ಕ್ಲೂಡಿಂಗ್ ಒಂದು ಸ್ಮಾಲ್ ಡಿಸ್ಪ್ಲೇ ಐಟಮ್ ಕೂಡ 4 ವರ್ಷದ ಮುಂಚೆನೆ ಪ್ಲಾನ್ ಮಾಡಿ ಐಟಮ್ನ ತಗೊಂಡು ಆಮೇಲೆ ಮನೇಲಿ ಈ ಐಟಮ್ ಇಲ್ಲಿ ಇಡಬೇಕು ಅಂತ ಪ್ಲಾನಿಂಗ್ ಮಾಡಿ ಆ ತರ ಕಟ್ಸಿರೋದು. ಈಸಿಯಾಗಿ ಕಟ್ಸಿರೋಂಥದ್ದಲ್ಲ, ತುಂಬಾನೇ ಕಷ್ಟಪಟ್ಟು ಗಂಡ ಹೆಂಡತಿ ಇಬ್ರು ಶ್ರಮಪಟ್ಟು ಮಾಡಿರೋದು. ರಿಯಲಿ ಅಪ್ರಿಷಿಯೇಟ್ ಮಾಡ್ತೀನಿ ಇವ್ರಿಬ್ರಿಗೂ, ಗಂಡ ಹೆಂಡತಿಗೆ. ಇದೇ ತರ ಇನ್ನೊಂದು ಮನೆ ಕಟ್ಸಿ ನನಗೆ ಕೊಡ್ಲಿ ಅಂತ ನಾನು ಅವ್ರ ಹತ್ರ ಬೇಡ್ಕೊಂತೀನಿ. ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಎಷ್ಟಾಗಿರ್ಬೋದು ಬ್ರೋ ಈ ಮನೆ ಕಟ್ಸಕ್ಕೆ? ಸೈಟು ಸೇರಿ. ಸೈಟ್ ಇದೆ, ಜಾಗ ಇತ್ತು, ಅದ್ರ ಮೇಲೆ ಇವರು ಮನೆ ಕಟ್ಸಿದ್ದಾರೆ. 3 ಕೋಟಿ ಅಪ್ರಾಕ್ಸಿಮೇಟ್. ಅವರೇ ಇನ್ನ ಲೆಕ್ಕ ಹಾಕಿಲ್ಲ, ಇವ್ರುಗಳೆಲ್ಲ ಕಮೆಂಟ್ ಅಲ್ಲಿ ಹಾಕ್ತೀನಿ. 3 ಕೋಟಿ ಮನೆ, ಅದು ಹೆಗ್ಡೆ ನಗರಲ್ಲಿ ಕಟ್ಸಿದ್ದಾರೆ. ಬ್ಯೂಟಿಫುಲ್. ನಾನು ನೋಡೇ ಇರ್ಲಿಲ್ಲ. ಸ್ಪೆಷಲಿ ನಾನೇನ್ ಹೇಳೋದು ಅಂದ್ರೆ, ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ಗಳಲ್ಲಿ ಈ ತರ ಮನೆ ನಾನು ಜಿಂದಗಿಲೇ ನೋಡಿರ್ಲಿಲ್ಲ. ಅದೊಂದು ಖುಷಿ ಇದೆ ನನಗೆ. ಪ್ರಶಾಂತ್ ಸರ್ ನೆಕ್ಸ್ಟ್ ಟೈಮ್ ಪಾರ್ಟಿ ಗಿಟಿ ಪ್ರಶಾಂತ್ ಸರ್ ನನ್ನ ಈ ಮನೇಲಿ ಪಾರ್ಟಿ ಕರೆದಿಲ್ಲ ಅಂದ್ರೆ ಆಮೇಲೆ ನೋಡ್ಕೊಂತೀನಿ. ಪಾರ್ಟಿ ಕರೀತಾರೆ, ಜಾಗ ರೆಡಿ ಇದೆಯಲ್ಲ. ಅಲ್ಲಮ್ಮ, ಇದು ಯು ಆರ್ ಆಲ್ಸೋ ಎಲಿಜಿಬಲ್ ಫಾರ್ ದಿಸ್. ನಾನು ಎಲಿಜಿಬಲ್ ಆಗಿದ್ದೀನಿ ಇದಕ್ಕೆ. ಅದೇ ಹೇಳ್ತಾ ಇರೋದು, ಇಲ್ಲಿಗೆ ತುಂಬಾ ಜನನ ಯಾರನ್ನು ಹಂಗೆ ಸುಲಭವಾಗಿ ಕರ್ಕೊಂಡ್ ಬರಲ್ಲ. ಓನ್ಲಿ ಫಾರ್ ಲಿಮಿಟೆಡ್ ಸರ್ಕಲ್ಸ್. ಸೊ ಯು ಆರ್ ಆಲ್ಸೋ ಇನ್ಕ್ಲೂಡೆಡ್. ವೆಲ್ಕಮ್ ಟು ದ ಕ್ಲಬ್ ಹೌಸ್. ಇಲ್ಲಿ ಪೂಜೆ ಮಾಡಿದ್ದಾರೆ. ಇದು ಲಿವಿಂಗ್ ಏರಿಯಾ. ಅಮ್ಮ ಮನೆ ಹೆಂಗೈತಮ್ಮ? ಮನೆ ಅಂದ್ರೆ ಹೀಗೆ ಇರ್ಬೇಕು ಅನ್ನೋದು ಅಷ್ಟು ತಲೆಯಲ್ಲಿ ನನಗಂತೂ ಖುಷಿ ಅಂತ. ಮನೆ ಬಿಟ್ಟು ಹೋಗ್ತೀವಿ ಆದ್ರೆ ಬೇರೆಯವ್ರ ಮನೆ ಬಿಟ್ಬಿಡ್ತಾರ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮನೆ ಕಟ್ಸಿದ್ದಾರೆ. ನನ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗ್ಲಿಲ್ಲ, ಪ್ರಶಾಂತ್ ಸರ್ ಈ ತರ ಎಲ್ಲ ಥಿಂಕ್ ಮಾಡಿ ಮನೆ ಕಟ್ಸಿದಾರ ಅಂತ. ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ಹೌಸ್, ಬ್ಯೂಟಿಫುಲ್ ಹೌಸ್. 5 ಕೋಟಿ ಇದ್ರೆ ನೋಡ, ಲ್ಯಾಂಡ್ ತಗೊಂಡು 4 ಕೋಟಿ ಇದ್ರೆ ಕಟ್ಬೋದು. 5 ಕೋಟಿ ಅವ್ರ ಕ್ಯಾಶ್ ಕೊಟ್ಬಿಡು, ಸೈಟ್ ತೆಗ್ಕೊಡ್ತಾರೆ. ಈ ತರ ಕ್ಲೀನ್ ಇನ್ನ ಚೆನ್ನಾಗಿ, ಇನ್ನ ಅವಾಗ ಯೂನಿಕ್ ಇನ್ನ ಯೋಚನೆ ಬರುತ್ತೆ. ಈ ತರ ನೀವ್ ಮಾಡಿದ್ರು ನೋಡಪ್ಪ, ನಿಂದೆ ಒಂದ್ ರೂಮ್, ನಿಂದೆ 2 ಫ್ಲೋರ್, ಗೇರ್ಸ್ಗೊಂದು, ಮಕ್ಕಳಿಗೊಂದು, ಮಗನ್ಗೊಂದು, ಮಗಳಿಗೊಂದು. ಸೂಪರ್ ಮನೆ. ಅಡಿಗೆ ಮನೆ ನೋಡ್ದ? ಅಡಿಗೆ ಮನೆಯಲ್ಲೂ ಡಬಲ್ ಅಡಿಗೆ ಮನೆ. ಮಾಡ್ರನ್ ಒಂದು ಇದು ಮಾಮೂಲಿ ಇಂಡಿಯನ್ ಸ್ಟೈಲ್ ಒಂದು
ಸಾಕತ್ತಾಗಿತ್ತು, ಖುಷಿ ಆಯ್ತು ಬಂದಿದ್ದಕ್ಕೂ ನಾವು. ಸೊ ಆಲ್ ದಿ ಬೆಸ್ಟ್ ಪ್ರಶಾಂತ್ ಸರ್, ಒಳ್ಳೇದಾಗ್ಲಿ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮನೆಗೆ ಈ ಮನೆ ಹೇಗನಿಸ್ತು ನಿಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವರು ಸಿವಿಲ್, ಆ್ಯಕ್ಚುಲಿ ಅವರು ಸಿವಿಲ್ ಕಾಂಟ್ರಾಕ್ಟ್ರನ್ನೇ, ಮನೆಯೆಲ್ಲ ಕಟ್ಟಿಸ್ತಾರೆ ಅವರು, ಸಿವಿಲ್ ಏನೇ ಬ್ಯಾಕ್ಗ್ರೌಂಡು. ಬೇಕಿದ್ರೆ ಹೇಳಿ ಕಮೆಂಟಲ್ಲಿ ತಿಳಿಸಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಬ್ಯೂಟಿಫುಲ್ ಆಗಿ ಮನೆ ಕಟ್ಟಿಸಿದ್ದಾರೆ, ಫುಲ್ ಖುಷಿ. ಆಚೆಯಿಂದ ಟೈಲ್ಸ್ ಆಗ್ಲಿ ಪ್ರತಿ ಒಂದು ವರ್ಕ್ನು ಕೂಡ ತುಂಬಾ ಪ್ಲಾನ್ ಮಾಡಿ 5 ವರ್ಷದಿಂದ ಪ್ಲಾನ್ ಮಾಡಿ ಈ ರೀತಿ ಕಟ್ಟಿದ್ದಾರೆ. ರಿಯಲಿ ಗ್ರೇಟ್, ಬ್ಯೂಟಿಫುಲ್. ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತಾ ಇದೀನಿ. ನಮ್ಮ ಬೈಕಿಂಗ್ ಫ್ರೆಂಡ್ಸು ಸಿಕ್ಕಿದ್ರು, ಎಲ್ಲ ಸಿಕ್ಕಿದ್ರು. ನಮ್ಮ ಅಮ್ಮಂಗೆ ಖುಷಿ ಆಯ್ತು ಈ ತರ ಮನೆ ನೋಡಿ, ನನಗೂ ಖುಷಿ ಆಯ್ತು. ಸ್ವಲ್ಪ ಊಟದ್ದು ತೋರಿಸ್ತೀವಿ, ಬನ್ನಿ ಬನ್ನಿ. ಇವಾಗ ಬ್ಯಾಟಿಂಗ್ ಹೋಗೋಣ ಬನ್ನಿ, ಟೈಮ್ ಆಯ್ತು. ಫುಲ್ ಮೀಲ್ಸ್, ಇವಾಗ ಸ್ಟಾರ್ಟಿಂಗ್ ಫ್ರಮ್ ಫುಲ್ ಮೀಲ್ಸ್ ತಿನ್ನಿ. ಸೊ ಇದು ಆಚೆ ಕಡೆಯಿಂದ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಲೈಟ್ ಹಾಕಿರೋದು ಈ ಬಿಲ್ಡಿಂಗ್ಗೆ. ವಾ, ಇಷ್ಟೊತ್ತು ಮನೆಯೆಲ್ಲ ತೋರ್ಸಾಯ್ತು. ನಮ್ಮ ಲಕ್ಕಿ ಭಾಸ್ಕರ್ ಇವರೇ, ಮನೆ ಓನರ್ ಇವರೇ, ಇವರೇ ಲಕ್ಕಿ ಭಾಸ್ಕರ್. ಪ್ರಶಾಂತ್ ಸರ್ ಚಿಕ್ಕಮಗಳೂರು ಸೀರೀಸ್ ಅಲ್ವಾ, ಅಲ್ಲ ಚಿಕ್ಕಮಗಳೂರೇ. ಪ್ರಕಾರ ಇವ್ರು ಆಗಿರ್ಬೋದು. ಅದೇನಂತಾರಲ್ಲ, ಪಟಾಕಿ ಯಾರ್ದಾದ್ರೂ ಇರುತ್ತೆ, ಹಚ್ಚೋರು ನಾವಾಗಿರ್ಬೇಕು. ಆಲ್ರೆಡಿ ಅಚ್ಚೆ ಆಯ್ತು ಅಷ್ಟೇ ಸರ್. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಬಹಳ ಖುಷಿ ಆಯ್ತು ಮನೆ. ನನ್ನಷ್ಟೇ ಬ್ಯೂಟಿಫುಲ್ ಆಗಿದೆ. ಹಬ್ಬಾ ಬಾಬಾ, ಯಾ ಕಡೆಯಿಂದನೂ ಥ್ಯಾಂಕ್ ಯು. ಆದ್ರೆ ಮಿಸ್ ಮಾಡ್ದಂಗೆ ಪಾರ್ಟಿ ಕರಿಬೇಕು. ಇಷ್ಟೆಲ್ಲ ಮಾಡಿ ನಾನು ಫುಲ್ ಸೆಟಪ್ ನೋಡ್ಬೇಕು ಒಂದ್ಸಲ, ಎಲ್ಲ ಕ್ಲಿಯರ್ ಆದ್ಮೇಲೆ. ಬ್ಯೂಟಿಫುಲ್ ಹೌಸ್. ನಮ್ದು 45 days ಏನಿದೆ ಅವಧಿ ಮುಗಿಲಿ, ಅದೇ ಎಲ್ಲ ಆಗ್ಲಿ, ಎಲ್ಲ ನಿಮ್ ಮನೆ ಎಲ್ಲ ಕಂಪ್ಲೀಟ್ ಆಗಿ ಇನ್ನೊಂದು ವರ್ಷ ಆಗ್ಲಿ, ಪರವಾಗಿಲ್ಲ. ಇದಕ್ಕೆ ನಾವು ಪೂಜೆ ಮಾಡೋದ್ರಿಂದ ನಾವು ತುಂಬಾ ಡ್ರೈ ಆಗಿರ್ತೀವಿ. ಡ್ರೈ ಪಾಪ ಎಲ್ಲ ಫುಲ್ ಸೆಟಪ್ ಆಗೋಗ್ಬಿಟ್ಟಿದೆ. 45 days ಆಮೇಲೆ ಎಸ್ catch up. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಫಾರ್ ದ ಬ್ಯೂಟಿಫುಲ್ ಹೌಸ್. Catch you in the next episode. ಎಸ್.